ಪಂಚವ ಪಂಚವ ಅಂಬವ್ವ ಏನು ಮಾಡಾಕುಂತಿರವ? ಏನು ಮಾಡಾಕುಂತಿರ್ಬೇ ಅಂಬವ್ವ? ಈ ಕಡೆ ಹೊರಗೆಲ್ಲಿ ಹೋಗಿದ್ದೆ? ಅದು ಮಂಜಪ್ಪ ಮಾವರ ಮುಂಜಾನೆದ್ದು ಇದು ಮಂತನ ನೋಡಕ್ಕೆ ಹೋಗೋದು ಗುರುವಾರ ಬುಧವಾರ ಬೇಡವ ಅಮಾಸೆ ಐತಂತಂದಿದ್ರ. ಅದಕ್ಕೆ ಊರಾಗೆಲ್ಲ ಹೇಳಿ ಬಂದಿತ್ತಲ್ಲ, ಹಂಗಾಗಿ ಹೇಳಿ ಬಂದೆ. ಇವತ್ತು ಬೇಡ, ನಾಳೆ ಗುರುವಾರ ಹೋಗೋದು ಅಂತ ಹೇಳಿ ಬಂದೆ ಒಂದು ರೌಂಡ್. ಹೌದನ? ಚಲೋ ಆತು ಬಿಡ. ಹಂಗಾರ ನಾನು ಅದ ಹೇಳ್ಬೇಕಂತ ಅನ್ಕೊಂಡೆ, ಅಷ್ಟಾಗ ನೀನೇ ಹೇಳಿ ಬಂದೆಲ್ಲ, ಚಲೋ ಆತು ಬಿಡು. ಅಂದಂಗ ಎಲ್ಲದಾಳ ನಮ್ಮ ಮನೀದ ಕನಸಿನ ರಾಣಿ? ಮುಂಜಾನೆದ್ದು ಚೀರಾ ಕುಂತಿದ್ಲಲ್ಲ, ಎಲ್ಲದಾಳ? ಇಲ್ಲೇ ಅದಿನ್ ಬೇಯಕ್ಕ. ಯಾಕೆ ಬೇ, ಏನಾತು? ಏನವ ಕನಸು ಕಂಡಿದ್ದೆಲ್ಲ ಮುಗೀತಾ? ಮತ್ತೆ ಯಾರು ಬಂದಿದ್ರು ವಾಪಸ್ ಕನಸ್ನಾಗ? ಯಕ್ಕ ನಾ ನಿಜಾನ ಹೇಳಕ್ ಕುಂತೀನಿ ಬೇ, ಸುಳ್ಳು ಹೇಳಕ್ ಕುಂತಿದ್ಲ. ನಿಜವಾಗ್ಲೂ ಯಮ ಬಂದಿದ್ದ ನನ್ನ ಕನಸ್ನಾಗ. ಎಷ್ಟೆಲ್ಲ ಹೆದ್ರುಕೊಂಡಿದ್ದೆ ಗೊತ್ತಾನ ನಾನು. ನನ್ನ ಕಷ್ಟ ನನಗೆ ಗೊತ್ತು ಬಿಡು, ನಿಮಗೇನು ಗೊತ್ತು? ಹಂಗಲ್ಲೇ, ಅಷ್ಟಕ್ಕೂ ನೀನ್ಯಾಕ ನೀನು ಕೋಣೆ ಬಿಟ್ಟು ಅಲ್ಲಿ ಪಲ್ಲವಿ ಕೋಣೆಗೆ ಹೋಗಿ ಮುಕ್ಕೊಂಡಿದ್ದಿ? ಯವ್ವ ಲಕ್ಷ್ಮವ್ಕ, ನನ್ನ ಗಂಡಂದು ಗೊರಕೆ ಕಾಟಕ್ಕ ತಡ್ಕೊಳಕ್ಕಾಗ್ಲಾರ್ದ ನಮ್ನಿ ಗೊರಕೆ ಹೊಡಿತಾರಪ್ಪ ಯಪ್ಪ. ನಿದ್ದಿ ಮಾಡ್ಬೇಕಂದ್ರೆ ಆಗ್ಲಿಲ್ಲ ನೋಡು. ಅದಕ್ಕೆ ಪಲ್ಲವಿ ಕೋಣ್ಯಾಗ ಹೆಂಗ ಯಾರು ಇರಲ್ಲ ಅಂತ ಹೋಗಿ ಅಲ್ಲಿ ಮೊಕ್ಕೊಂಡೆ ನೋಡ. ಯಪ್ಪ ಮೊಕ್ಕೊಂಡ ತಕ್ಷಣ ನಿದ್ದಿ ಮಸ್ತ್ ಆತೈತೆ. ಆದ್ರೆ ಎಂಥ ಕನಸು ಬಿತ್ತವ ಯವ್ವ ದೇವ್ರೇ. ಇನ್ನೊಂದ್ಸಲ ದೇವ್ರಾಣೆಗೂ ಆ ಕೋಣೆಗೆ ಹೋಗಿ ಮೊಕ್ಕೊನಲ್ಲಪ್ಪ ಯಪ್ಪ, ಮೊಕ್ಕೊನಲ್ಲ. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನನ್ನ ಗಂಡನ ಗೊರಕೆ ಸೌಂಡ್ ಕೇಳ್ಕೋತಾನ ಮೊಕ್ಕೋತೇನವ ಯವ್ವ. ಯಾವ್ದಾರ ಪಿಕ್ಚರ್ ನೋಡಿರ್ತೀಯ, ಇಲ್ಲ ಅಂದ್ರೆ ಏನಾರ ಯಾರ ಜೊತೆನಾರ ಅದ್ರ ಬಗ್ಗೆನ ಮಾತಾಡಿರ್ತೀಯ, ಹಾಗಾಗಿ ಅದ ತಲೆಯಾಗ ಬಂದಿರ್ತೈತಿ ನಿನಗೆ. ನಡಿ ನಡಿ ಕೆಲಸ ಮಾಡು. ಸರಿ ಆಯ್ತು ಬಿಡ್ಬೇಕು. ಅಂದಾಗ ಪಲ್ಲವಿಗೆ ಫೋನ್ ಹಚ್ಚದಿತ್ತಂತ ಅಂದಿದ್ದೆಲ್ಲ, ಹಚ್ಚಿದ್ರೇನ? ಹಚ್ಬೇಕೀಗ ಪಲ್ಲವಿಗೆ. ಅದಕ್ಕೆ ನಿನಗೆ ನನ್ನ ಫೋನಾಗ ಕರೆನ್ಸಿನ ಖಾಲಿ ಹೋಗ್ಬಿಟ್ಟೈತಿ. ಅದಕ್ಕೆ ನಿನಗೆ ಕೇಳಾಕಂತ ಕರೆದೆ. ಹಚ್ಚ ಪಲ್ಲವಿಗೆ, ಆಕಿಗೂ ಹೇಳೋಣ, ಆಕಿನೂ ಖುಷಿ ಪಡ್ತಾಳೆ. ಈಗ ಹೆಂಗೋ ನಾಳೆಗೆ ಹೋಗೋದಾಗಿತ್ತಲ್ಲ, ಗುರುವಾರಕ್ಕೆ ಹೋಗೋದಾಗೈತಿ. ಈಗ ಮಂತಾನ ನೋಡೋಣ. ಆಕಿನೂ ಬರ್ತೀನಂದ್ರೆ ಆಕಿನೂ ಕರ್ಕೊಂಡು ಹೋದ್ರೆ ಆತತ್ತಾಗ. ಸರಿ ಆಯ್ತು ತಡಿಬೇಕು, ಹಚ್ತೇನೆ ಹಂಗಾರ. ಲಕ್ಷ್ಮಕ್ಕ ಎಲ್ಲರೂ ಎಲ್ಲದಿರಿ? ಇಲ್ಲೇ ಬಂಕ್ದಾಗದೀವಿ, ಬಾರವ. ಲಕ್ಷ್ಮಕ್ಕ ಇವತ್ತ ಹೋಗಿದ್ರೇನ ನೀವು ಬನ್ನಿ ಗಿಡಕ್ಕೆ? ಸರಸ್ವತಿ, ಸಮಾಧಾನ. ಯಾಕೆ ಅಷ್ಟೊಂದು ಓಡೋಡ್ಕಂತ ಬಂದು ಕೇಳಾಕುಂತಿದಿ? ಹಂಗಲ್ಲ ಪಂಚವಕ್ಕ, ನನಗೆ ನಿದ್ದೆ ಜೋರು ಹತ್ತು ಬಿಟ್ಟೈತಿ, ಎಚ್ಚರನೇ ಇಲ್ಲ. ಎದ್ದ ಮೇಲೆ ಆಮೇಲೆ ನೆನಪಾತು, ಅಯ್ಯೋ ಬನ್ನಿ ಗಿಡಕ್ಕೆ ಹೋಗೋದಿತ್ತಲ್ಲ ಅಂತಂದು, ಅದಕ್ಕೆ ನಿಮಗೆ ಕೇಳಾಕಂತ ಬಂದೆ ನಾನು. ಅಯ್ಯ ಅಷ್ಟು ಯಾಕೆ ಹೆದರ್ಕೊಂಡು ಬಂದಿಯಾ ಯವ್ವ? ಇವತ್ತು ನಾನು ಅಂಬವ್ವ ಇಬ್ಬರ ಹೋಗಿದ್ವಿ, ಅಮಾಸೆ ಇತ್ತಲ್ಲ, ಅದಕ್ಕೆ ಇವತ್ತು ನಾವು ಇಬ್ಬರು ಬಂದ್ವಿ. ನಾಳಿಂದ ಎಲ್ಲರೂ ಲಗುನ ಎದ್ದಳ್ರಿ, 4ಕ್ಕೆ ಎದ್ದಳ್ರಿ, ಅಂದ್ರೆ ಬಡ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿ ಹೋಗಿ ಬರಾಕ್ ಬರ್ತೈತಿ ಬನ್ನಿ ಗಿಡಕ್ಕೆ. ಹ್ಞೂ ಯಾಕ, ಅಂದಂಗೆ ಬನ್ನಿ ಗಿಡಕ್ಕೆ ಹೋಗಕ್ಕೆ ಅವು ಸಾಮಾನೆಲ್ಲ ತರಿಸ್ಬೇಕಲ್ಲ, ತರ್ಸೈತನ್ ಬೇಕಾ? ಅಯ್ಯೋ ಲಕ್ಷ್ಮವ್ಕ 2 ದಿನ ಮುಂಚೆನ ಗವಿ ಕೈಯಾಗ ಎಲ್ಲನೂ ತರಿಸಿಟ್ಟ. ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ನಾಳೆಯಿಂದ ಲಗುನ ಎದ್ದು ಬಡ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿ ಹೋಗ್ತಾ ಇರ್ಬೇಕು. ಸರಸ್ವತಿ, ನೀನ ಹುಡುಗ ಸಣ್ಣದೈತಿ, ಮುಂದಿನ ವರ್ಷದಿಂದ ಬರ್ತಿದ್ದೆಲ್ಲವಾ? ಅಯ್ಯ ಯಕ್ಕ, ಇಲ್ಲಕ್ಕ ನಾನು ಬರ್ತೀನಿ. ಅಂದಾಗ ಹುಡುಗ ಹತ್ರ ಇವ್ರು ಇರ್ತಾರಲ್ಲ ಕರ್ಕೊಳಕ್ಕ. ಆಮೇಲೆ ಮನೆ ತುಂಬ ಮಂದಿ ಅದಾರ. ಅಕಸ್ಮಾತ್ ಇವ್ರಿಲ್ಲ ಅಂದ್ರೆ ಗವಿ ಇರ್ತಾನ, ಕಾವೇರಿ ಇರ್ತಾಳ, ಚೋಟ ಇರ್ತಾನ, ಎಲ್ಲರೂ ಇರ್ತಾರಲ್ಲ, ನಡೀತೈತೆ, ಅವ್ರ ಕರ್ಕೋತಾರ. ನಾನು ಬರ್ತೀನಿ ಬೇಯಕ್ಕ. ಸರಿ ಆಯ್ತು ತಗೋರವ. ಹಂಗಾರ ನಾಳೆ ನಾವು 4 ಜನ ನೇತ್ರ ಹೋಗ್ಬೇಕೆ ಬರ್ತೀನಂದ್ರೆ, ಆಕಿನೂ ವರ್ಷ ಬರ್ತಾವಲ್ಲ, ಎಲ್ಲರೂ ಸೇರಿ ನಾಳೆ ಹೋದ್ರಾತು. ಲಗುನ ಎದ್ದು ಹೋಗ್ಬೇಕು ನೋಡ್ರಿ. ಪಂಚವ, ಮತ್ತೆ ಕನಸು ಕಾಣ್ಕೊಂತ ಹಂಗೆ ಮಲ್ಕೊಂಡು ನೀನು? ಯವ್ವ ಇಲ್ಲ ಬೇಯಕ್ಕ, ಒಂದು ಸಲ ಕನಸು ಕಂಡಿದ್ದನ್ನ ಅದು ಎಷ್ಟು ಸಲ ಹೇಳ್ತೀವಿ ಬೇಯವ್ವ ನೀನು. ಅಂತ ಕನಸು ಕಾಣ್ತೀಯಲ್ಲವ ನೀನು? ಸರಸ್ವತಿ, ನಾಷ್ಟ ಮಾಡಿಟ್ಟೈತಿ, ನಡಿ. ಸ್ನಾನ ಆಗೈತಾನೆ ನಿಂದು? ನಾಷ್ಟ ಹಾಕೊಡ್ತೀನಿ, ನಾಷ್ಟ ತಿನ್ನಂತ ನಡಿ. ಅಕ್ಕ, ನಂದು ಸ್ನಾನ ಆಗೈತಿ. ಅಲ್ಲ ಬೇಯಕ್ಕ, ನಿನಗೆ ಮುಂಚೆನ ನೆನಪಿಲ್ಲಾಗಿತ್ತಾನ ಬುಧವಾರ ದಿನ ಅಮಾಸೆ ಐತಂತ ಅನ್ನೋದು? ಇಲ್ಲ ಯವ್ವ, ಮರ್ತಾ ಬಿಟ್ಟಿ ನಾನು. ಅದು ಯಾವ್ದ ಗುಂಗ್ನಾಗ ಮತ್ತು ವೀಣಾಕ್ಕರ್ ಹೇಳಿದ್ರು, ಬುಧವಾರ ದಿನ ಇದು ಅಮಾಸೆ ಐತಿ, ಬೇಡ ಗುರುವಾರ ದಿನ ಹೋಗ್ರಿ, ಚಲೋ ದಿನ ಐತಿ, ಅವತ್ತಿಂದ ದಸರಾ ಚಲೋ ಆಕೈತಿ, ಬಾಬನ ವಾರನೂ ಐತಿ, ಚಲೋ ಆಕೈತಿ, ಗುರುವಾರ ಹೋಗ್ರಿ ಅಂದ್ರೆ. ಹಾಗಾಗಿ ಮತ್ತು ಓಡಾಡ್ಕೊಂತ ಬಂದು ಮನ್ಯಾಗ ಎಲ್ರಿಗೂ ಹೇಳಿದೆ. ಮತ್ತು ಈಗ ಯಾರು ಅಂಬವನು ಹೋಗಿ ಬಂದ ಊರಾಗ, ಮತ್ತು ಹೇಳಿದ್ವಲ್ಲ ಇವತ್ತು ಹೋಗೋದಂತಂದು, ಅವರಿಗೆಲ್ಲ ಬಂತ ನಾಳೆ ಹೋಗೋದಂತಂದು. ಮತ್ತು ಅವರು ಬೀರಿಗೂ ಫೋನ್ ಹಚ್ಚಿ ಹೇಳೈತಿ, ಅವರು ಸರಿ ನಾಳೆನ ಬರ್ರಿ ಅಂತ ಅಂದ್ರೆ. ನಿಜ ಬೇಯಕ್ಕ, ಈ ಕೆಲಸದಾಗ ಮನಿದ ಗದ್ದಲ್ದಾಗ ಅಮಾಸೆ ಹುಣ್ಣಿನ ಒಂದೊಂದ್ಸಲ ಮರ್ತಾ ಬಿಡ್ತೀವಿ ನೋಡಿ ನಾವು. ಹ್ಞೂ ಯವ್ವ, ಹಂಗಾಗೈತೆ ನೋಡು. ವೀಣಾಕರ ಹೇಳಿದಕ್ಕ ಚಲೋ ಆತತ್ತಾಗ, ಇಲ್ಲ ಅಂದಿದ್ದಿದ್ರೆ ಮತ್ತು ಅಮಾಸೆ ದಿನ ಹೋಗೋ ಪರಿಸ್ಥಿತಿ ಬರ್ತಿತ್ತು. ಸರಿ ಲಗುನ ಪಲ್ಲವಿಗೆ ಫೋನ್ ಹಚ್ಚಿ ಆಕಿಗೂ ಹೇಳೋಣ ಪಾಪ. ಅರೆ, ಅತ್ತಿಗೆಮ್ಮನವ್ರು ಫೋನ್ ಮಾಡಿಬಿಟ್ಟಾರ ಇವತ್ತು? ಹಬ್ಬ, ನನಗೂ ಮಾತಾಡ್ಬೇಕಂತ ಅನ್ಸಿತ್ತು. ಈ ನಮ್ಮ ಮನೆ ಗದ್ದಲ್ದಾಗ ಫೋನ ಹಚ್ಚೋದಾಗಿಲ್ಲಾಗಿತ್ತು. ಹಲೋ ಪಲ್ಲವಿಯೇನಾ?
ಯಾಕ ಪಲ್ಲವಿ ಫೋನಿಗೆ ಹಚ್ಚಿರೋದು ಮಾತಾಡೋದು ಪಲ್ಲವಿನ ಮತ್ತು ಪಲ್ಲವಿ ಏನ ಅಂತ ಕೇಳಬೇಡ. ಹಾಂ ಅತ್ತಿಗೆಮ್ಮ ಪಲ್ಲವಿನ. ಆರಾಮದಿರಾ? ಮನೆಯಲ್ಲೆಲ್ಲರೂ ಆರಾಮದಾರ? ಹ್ಞೂ ನೋಡವ್ವ ಪಲ್ಲವಿ, ಇಲ್ಲೂ ಎಲ್ಲರೂ ಆರಾಮದಾರ ನೋಡು. ಅಲ್ಲಿ ನೀನು ಆರಾಮದಿಯಾ? ನಿನ್ನ ಗಂಡ ಅತ್ತಿ ಮಾವ ಎಲ್ಲರೂ ಆರಾಮದಾರ? ಹ್ಞೂ ಅತ್ತಿಗೆಮ್ಮ, ಇಲ್ಲೂ ಎಲ್ಲರೂ ಆರಾಮದಾರ ನೋಡ್ರಿ. ಏನು ಬೆಳಗ್ಗೆನ ಫೋನ್ ಹಚ್ಚಿಬಿಟ್ಟಿರಲ್ಲ, ಏನು ಸಮಾಚಾರ? ಯಾಕೋ ನನ್ನ ನೆನಪು ಮಾಡ್ಕೊಂಡ್ಬಿಟ್ಟಿರಿ? ಅಯ್ಯ ನಿನ್ನೇನು ಮರೆಯೋಕ್ಕಾಗತ್ತನವ? ಅಂದಂಗೆ ಇವತ್ತು ಅಮಾಸೆ ಅಲ್ಲ, ಹೋಗಿದ್ದೇನೆ ಬನ್ನಿ ಗಿಡಕ್ಕೆ? ಏನು ನಾಳೆಯಿಂದ ಹೋಗ್ಬೇಕಾ? ಅದು ಅತ್ತಿಗೆಮ್ಮ, ನಾನು ಇವತ್ತು ಅಮಾಸೆ ಎಲ್ಲ ಇವತ್ತು ಹೋಗಿಲ್ಲ, ನಾಳೆಯಿಂದ ಹೋಗ್ಬೇಕು ನೋಡ್ರಿ. ನೀವು ಹೋಗಿದ್ರಾ ಇವತ್ತು? ನಾನು ಮತ್ತು ಅಂಬವ್ವ ಇಬ್ಬರ ಹೋಗಿದ್ವಿ ನೋಡವ್ವ. ನಾಳೆಯಿಂದ ನಾವು ಅಷ್ಟು ಹೋಗ್ಬೇಕು. ಅಂದಂಗೆ ನೀನು ನಾಳೆಯಿಂದ ಹೋಗು, ಬಿಡಕ್ಕೆ ಹೋಗ್ಬೇಡ. 6 ಗಂಟೆನಷ್ಟಿಗೆ ಬನ್ನಿ ಗಿಡಕ್ಕೆ ಹೋಗಿ ಪೂಜೆ ಗೀಜೆ ಮಾಡ್ಕೊಂಬಂದ್ಬಿಡು, ಸರಿ? ನಾವು ಮದುವೆ ಆದಮೇಲೆ ಹೋಗ್ಬೇಕು ಬನ್ನಿ ಗಿಡಕ್ಕೆ, ಚಲೋ ಆಕೈತಿ. ಹ್ಞೂ ಅತ್ತಿಗೆಮ್ಮ, ಹೊಂಟೀನಿ ನಾನು ನಾಳೆಯಿಂದ. ಅತ್ತೆಯರು ಎಲ್ಲ ಹೇಳಾರ, ನಾಳೆಯಿಂದ ಹೋಗವ ಚಲೋ ಆಗುತ್ತಾ, ಮುತ್ತೈದೆಯರು ಹೋಗ್ಬೇಕು ಬನ್ನಿ ಗಿಡಕ್ಕೆ ಅಂತ ಹೇಳಾರ. ನಾನು ನಾಳೆಯಿಂದ ಹೋಗ್ಬೇಕು ನೋಡ್ರಿ ಅತ್ತಿಗೆಮ್ಮ. ಪಲ್ಲವಿ, ಅಂದಂಗೆ ನಿಂಗೊಂದು ಖುಷಿ ವಿಷಯ ಹೇಳ್ಬೇಕಾಗಿತ್ತು, ಅದಕ್ಕೆ ಫೋನ್ ಹಚ್ಚಿದ್ದೀವಿ ನಾವು. ಏನತ್ತಿಗೆಮ್ಮ ಅಂಥದ್ದು ಖುಷಿ ವಿಷಯ? ಪಲ್ಲವಿ, ನೇತ್ರ ಒಂದು ಮದುವೆ ಫಿಕ್ಸ್ ಆತವ, ಈಗ 2 ದಿನ ಆತ, ಅದಕ್ಕೆ ನಿನಗೆ ಹೇಳಿದ್ರೆ ಆತಂತ ಫೋನ್ ಹಚ್ಚಿದ್ವಿ. ಹೌದಾ ಅತ್ತಿಗೆಮ್ಮ, ನೇತ್ರ ಒಂದು ಮದುವೆ ಫಿಕ್ಸ್ ಆತ? ಅಬ್ಬಾ, ನನಗಂತೂ ಭಾಳ ಖುಷಿ ಆಯ್ತು ನೋಡ್ರಿ. ಅಂದಂಗೆ ನೇತ್ರ ಇದ್ರೆ ಕೊಡ್ರಿ ಅತ್ತಿಗೆಮ್ಮ, ನಾನು ಮಾತಾಡ್ತೀನಿ. ಅಯ್ಯ ಆಕಿ ಕೋಣ್ಯಾಗದಾಳ, ನಾವ ನಿನಗೆ ಹಚ್ಚಿ ಹೇಳಿದ್ರಾತಂತ ಹಚ್ಚಿದ್ವಿ ನೋಡು. ನಿಂಗೂ ಹೇಳಿಲ್ಲ, ಇದು ಮೊನ್ನೆಯಿಂದ ಹಚ್ಚಿ ಹೇಳ್ಬೇಕಂತ ಅನ್ಕೊಂಡ್ವಿ. ಈ ಕೆಲಸದ ಗದ್ದಲಾಗ ಹಚ್ಚೋದಾಗಿಲ್ಲಾಗಿತ್ತು ನೋಡು. ಹೌದಾ ಅತ್ತಿಗೆಮ್ಮ, ಫಿಕ್ಸ್ ಆತಲ್ಲ ಅಂದ್ರು ನಮ್ಮ ನೇತ್ರ ಒಂದು ಮದುವೆ ಇದೆ, ಚಲೋ ಆದ್ಬಿಡ್ರಿ. ಹೋಗ್ರಿ ಅತ್ತಿಗೆಮ್ಮ, ಅಂದರೂ ನನಗೆ ನಿಮ್ಮ ಮೇಲೆ ಬೇಜಾರಪ್ಪ. 2 ದಿನ ಆದಮೇಲೆ ಹೇಳಕ್ಕೆ ಕುಂತೀರಿ, ಫಿಕ್ಸ್ ಆಗಿದ್ದೆ ನಾನು ಹೇಳಕ್ಕೆ ಬರಲ್ಲನ? ತಪ್ಪಾತವ, ನಾನು ಅವತ್ತ ಫೋನ್ ಹಚ್ಚೇಳ್ಬೇಕಾಯ್ತು. ಈ ಕೆಲಸದ ಗದ್ದಲ ಅದು ಇದು ಅದಾಗ ಹಚ್ಚದ ಮರೆತು ಬಿಟ್ಟಿದ್ದೇವ. ಏನು ತಿಳ್ಕೊಬೇಡವ. ಅಂದಂಗೆ ನಾಳೆ ಹುಡುಗಿ ಊಟಕ್ಕೆ ಹೊಂಟಿವಿ ಅವ್ರ ಮನೆಗೆ, ಮತ್ತು ನೀನು ಬಂದರೆ ಚಲೋ ಇತ್ತು, ಬರ್ತೀಯಮ್ಮ? ಅಯ್ಯೋ ಅತ್ತಿಗೆಮ್ಮ, ನಾಳೆ ಅಂದ್ರೆ ಆಗಲ್ಲ ಅತ್ತಿಗೆಮ್ಮ. ಯಾಕಂದ್ರೆ ಈಗ ಹಬ್ಬ ಒಂದು ಚಲೋ ಆಗೈತಲ್ಲ, ಈಗ ಮನ್ಯಾಗೂ ಮಾಡೋರು ಯಾರೂ ಇಲ್ಲ, ನಾನೇ ಮಾಡಬೇಕಲ್ಲ. ಹಂಗಾಗಿ ಇವಾಗ ಆಗಂಗಿಲ್ಲ ಅತ್ತಿಗೆಮ್ಮ. ಬೇಕಾದ್ರೆ ಮುಂದೆ ಎಂಗೇಜ್ಮೆಂಟ್ ಅದು ಇರ್ತೈತಲ್ಲ, ಅವ್ರ ವಾಪಸ್ ನಮ್ಮ ಮನೆಗೆ ಬರೋದು ಹಂಗೆಲ್ಲ ಇರುತ್ತಲ್ಲ, ಅವಾಗ ಬೇಕಾದ್ರೆ ಬರ್ತೀನಂತ ಅತ್ತಿಗೆಮ್ಮ. ಇದೊಂದು ಸಲ ಆಗಲ್ಲ ಅತ್ತಿಗೆಮ್ಮ, ತಪ್ಪು ತಿಳ್ಕೊಬೇಡ್ರಿ. ಅಯ್ಯೋ ಇರಲಿ ಬಿಡವ, ಮತ್ತು ಗಂಡನ ಮನೆಗೆ ಹೋದ್ಮೇಲೆ ಅಲ್ಲೂ ಕೆಲವೊಂದು ಜವಾಬ್ದಾರಿನ ನಿಭಾಯಿಸಲೇಬೇಕಾಕೈತಿ. ಇರಲಿ ತಗೋವ, ಈ ಹೊಂಟಿರೋದು ಬರೀ ಹೋಳಿಗೆ ಊಟಕ್ಕಲ್ಲ. ಸರಿ, ಹೋಳಿಗೆ ಊಟಕ್ಕೆ ಹೋಗಿ ಬಂದಮೇಲೆ ನಾನು ಹಿಂಗೆ ಫೋನ್ ಹಚ್ತೀನಂತ ನೋಡೋಣ. ಮತ್ತು ಮುಂದೆ ಇಳೆವು ಎಲ್ಲ ಯಾವಾಗ ಇರ್ತಾರೆ ಅನ್ನೋದು ತಿಳ್ಕೊಂಡು ನಾನು ನಾಳೆ ಹೋಗ್ಬಂದು ಇವರೆಲ್ಲ ನಾಳೆ ಹೋಗಿ ಬರ್ತಾರಲ್ಲ, ಹೋಗ್ಬಂದ್ಮೇಲೆ ನಿಂಗೆ ಫೋನ್ ಹಚ್ತೀನಂತ ಹೋಗವ. ಸರಿ ಆಯ್ತು ಅತ್ತಿಗೆಮ್ಮ. ಅಂದಂಗೆ ನಾ ಹಿಂಗೆ ಈ ವಿಷಯ ಕೇಳಿ ಭಾಳ ಖುಷಿ ಆಯ್ತು. ನೇತ್ರಾಗ ನನ್ನ ಕಡೆಯಿಂದ ಕಂಗ್ರಾಟ್ಸ್ ಹೇಳ್ಬಿಡ್ರ ಅತ್ತಿಗೆಮ್ಮ? ಸರಿ ಆಯ್ತು ತಗೋರವ, ಹುಷಾರು ನೋಡ ಹಂಗಾರ. ಸರಿ ಆಯ್ತು ಅತ್ತಿಗೆಮ್ಮ, ಇಡ್ಲಾ ಹಂಗಂದ್ರೆ? ಇಡವ. ಲಕ್ಷ್ಮಿ, ಇಲ್ಲೇ ಅದೀನಿ ಬರ್ರಿ. ಎದಕ್ಕೆ ಅಲ್ಲೇನೆ ಬಾಗಲ್ದಾಗ ಓದಾಕ್ ಚಾಲು ಮಾಡ್ತಿರಲ್ಲ, ಇಲ್ಲೇ ಅದೀನಿ ಬರ್ರಿ. ಲಕ್ಷ್ಮಿ, ನಾಷ್ಟ ಎಲ್ಲ ರೆಡಿ ಆಗಿತ್ತಿಲ್ಲ ಅಂದಂಗ ನಂಗೆ ಲಘುನ ಕಟ್ಕೊಟ್ಬಿಡು. ನಾ ಹೊಲಕ್ಕೆ ತೊಗೊಂಡು ಹೋಗ್ತೀನಿ. ಎಲ್ಲರೂ ತರಕಾರಿ ಹರಿಯಾಕುಂತಾರ, ಮತ್ತು ಇಲ್ಲಿಗೆ ಬಂದು ಹೋಗೋದು ಭಾಳ ಹೊತ್ತಾಕೈತಂತಂದು ನಾನು ಬಂದೀನಿ. ಲಘುನ ಕಟ್ಕೊಟ್ಬಿಡು, ಅಲ್ಲಿಗೆ ಒಯ್ದು ಬಿಡ್ತೀನಿ. ಅಲ್ಲ ರೀ, ನೀವು ಒಬ್ಬರೇ ಬಂದಿರನ ಅಲ್ಲಿಂದ? ಗವಿಗೆ ಫೋನ್ ಹಚ್ಚಿದ್ರ, ಗವಿನಾರ ಕಳಿಸ್ತಿದ್ದೆ ನಾನು, ಗಾಡಿಯಾಗಾರ ಕರ್ಕೊಂಬರ್ತಿದ್ದಿಲ್ಲ. ಅಯ್ಯ, ಗವಿನ ಕರ್ಕೊಂಬಂದಿದ್ದು ನಾನೊಬ್ಬನ ಎಲ್ಲಿ ನಡ್ಕೊಂಡು ಬರಲಿ, ಅಲ್ಲಿಂದ ದೂರ ದಾರಿ ಜಾಸ್ತಿ ನಡೆಯೋಕ್ಕಾಗಲ್ಲ ಪೇಪ ನನಗೆ. ಪಾಪ ಗವಿನ ಕರ್ಕೊಂಡೋಗಿದ್ದ ಬೆಳಗ್ಗೆ, ಈಗ ವಾಪಸ್ ಅವನ ಬಂದಾನ. ಲಘುನ ಕಟ್ಕೊಡ ಒತ್ತಾಕೈತಿ ಪಾಪ. ಎಲ್ಲರೂ ತರಕಾರಿ ಹರಿಯಾಕುಂತಾರೆ, ಮತ್ತು ಈಗ ನೀವು ಬರೋಕ್ಕಾಗಲ್ಲ, ಅದಕ್ಕೆ ಗಂಡ್ಮಕ್ಳ ನಾವು ಹರಿಯಾಕುಂತ ಬಿಟ್ಟಿವಿ. ಮತ್ತು ಇಲ್ಲಿ ಬಂದು ಹೋಗೋದು ಒತ್ತಾಕೈತೆ ಅಂತಂದು ನಾನು ಒಬ್ಬನ ಬಂದೆ ಗವಿ ಜೊತೆ, ಬುತ್ತಿ ಒಯ್ದ್ರಾತಂತಂದು. ಸರಿ ಆಯ್ತು ತಗೋರಿ, ಬರ್ರಿ ಹಂಗಾರ. ನಿಮ್ಗೆ ಇಲ್ಲೇ ಬಿಸಿ ಬಿಸಿದು ಹಾಕ್ಕೊಡ್ತೀನಿ, ತಿನ್ನಂತ್ರಂತ. ಅವ್ರಿಗೆಲ್ರಿಗೂ ಕಟ್ಕೊಡ್ತೀನಿ, ಬುತ್ತಿ ಒಯ್ಯಂತ್ರಂತ ಬರ್ರಿ. ಬೇಡ ಮತ್ತು ನಾನು ಇಲ್ಲಿ ತಿನ್ಕೊಂತ ಕೂತ್ಕೊಂಡೆ ಅಂದ್ರೆ ಒತ್ತಾಕೈತಿ. ಬೇಡ, ನಾನು ಅವ್ರ ಜೊತೆನ ಅಲ್ಲೇ ಹೊಲದಾಗ ತಿಂತೀನಿ. ಕಟ್ಕೊಟ್ಬಿಡಿ ಎಲ್ರಿಗೂ ಸೇರಿಸಿ. ನಡಿ ಲಘುನ ಒತ್ತಾಕೈತಿ. ಅಯ್ಯೇ, ನಿಂತ ಕಾಲ ಮೇಲೆನೇ ಹೇಳ್ತೀರಿ ನೋಡ್ರಿ ನೀವು, ಹಿಂಗ ಕೆಲಸ ಮಾಡ್ಬೇಕಂತಂದು. ಬರ್ರಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ನಂದು ಹೊಸ ಚಾನಲ್ ಕಾರ್ಟೂನ್ ಜಗತ್ತು ಚಾನಲಲ್ಲಿ ವಿಡಿಯೋ ಎಲ್ಲರೂ ನೋಡಿದ್ದೀರಿ ತಾನೆ? ನೋಡಿಲ್ಲ ಅಂದರೆ ಈಗಲೇ ಹೋಗಿ ವಿಡಿಯೋನ ನೋಡಿ. ವಿಡಿಯೋ ಹೇಗಿದೆ ಅಂತ ಆ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ಓಕೆನಾ? ಪ್ಲೀಸ್ ನಮ್ಮ 2 ಚಾನಲ್ಗೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ, ಓಕೆನಾ? ನಮಸ್ಕಾರ.